ಎಲ್ಲರಿಗೂ ನಮಸ್ಕಾರ. ಜನಪ್ರಿಯ ಡಾಕ್ಟರ್ಸ್ ಕಾರ್ನರ್ಸ್ಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜಠರ, ಉದರ, ಕರುಳು, ಸೂಕ್ಷ್ಮರಂಧ್ರ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಪ್ರವೀಣ್ ಸರ್ ಅವರು. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಇವತ್ತಿನ ವಿಷಯ ಹೊಟ್ಟೆ ನೋವು. ಸರ್, ಇವಾಗ ಎಲ್ರಿಗೂ ಕೂಡ ಹೊಟ್ಟೆ ನೋವು ಮಾಮೂಲಿ ಆಗ್ಬಿಟ್ಟಿದೆ. ಒಂದೊಂದ್ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಹೊಟ್ಟೆ ನೋವು ಬರುತ್ತೆ. ಕೆಲವೊಬ್ರು ಅದನ್ನ ನೆಗ್ಲೆಕ್ಟ್ ಕೂಡ ಮಾಡ್ತಾರೆ, ಬಿಡು ತೋರಿಸಿದ್ರೆ ಆಯ್ತು ಅನ್ನೋ ತರ. ಸೊ ನಾವ್ ಯಾವ ಟೈಮಲ್ಲಿ ಆ ಪೇನ್ ನ ಗಂಭೀರವಾಗಿ ತಗೋಬೇಕು? ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಹೊಟ್ಟೆ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಬಹುಮುಖ್ಯ ಅಂಗ. ಹೇಗೆ ನಾವು ಹೃದಯ, ಶ್ವಾಸಕೋಶ, ಮೆದುಳು ಹೇಗೆ ಅದಕ್ಕೆ ಒತ್ತು ಕೊಡ್ತೇವೋ ಹಾಗೆ ಹೊಟ್ಟೆಗೂ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಹೊಟ್ಟೆಯಲ್ಲಿ ಬಹಳಷ್ಟು ಅಂಗಾಂಗಗಳು ಬರುತ್ತೆ. ಜಠರ ಇರ್ಬೋದು, ಮತ್ತೆ ಲಿವರ್ ಇರ್ಬೋದು, ಸ್ಪ್ಲೀನ್ ಅಂತ ಹೇಳ್ತೇವೆ, ಪ್ಯಾಂಕ್ರಿಯಾಸ್, ಕಿಡ್ನಿ, ಹೀಗೆ ಹೆಣ್ಣು ಮಕ್ಕಳಲ್ಲಾದ್ರೆ ಗರ್ಭಕೋಶ, ಅಂಡಾಶಯ ಬರುತ್ತೆ. ಬರೀ ಕರಳು ಮಾತ್ರ ಅಲ್ಲ, ಸಣ್ಣ ಕರಳು, ದೊಡ್ಡ ಕರಳು ಮಾತ್ರ ಅಲ್ಲ, ಇತರೆ ಅಂಗಾಂಗಗಳು ಸಹ ಬರುತ್ತೆ. ಇದರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಸಮಸ್ಯೆ ಆದ್ರೂ ಅದು ನೋವಿನ ಮುಖಾಂತರವಾಗಿ ನಮ್ಮ ಮನುಷ್ಯ ಅದನ್ನ ಹೊರಪಡಿಸ್ತಾನೆ. ಆಗ ಅದನ್ನ ನಾವು ಗ್ರಹಿಸ್ಬಿಟ್ಟು ಏನಾಗಿರಬಹುದು ಅನ್ನುವಂಥ ಸಮಸ್ಯೆಯನ್ನ ಅದನ್ನ ಗ್ರಹಿಸ್ಬಿಟ್ಟು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಬೇಕು. ಮನುಷ್ಯನಿಗೆ ಹೇಗೆ ಹೊಟ್ಟೆ ನೋವು ಸಾಮಾನ್ಯವಾಗಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಈಗ ಏನು ಆಡುಭಾಷೆ ನಾವು ಗ್ಯಾಸ್ಟ್ರೈಟಿಸ್ ಅಂತ ಕರಿತೇವಲ್ಲ, ಸಾಮಾನ್ಯವಾಗಿ ಗ್ಯಾಸ್ಟ್ರೈಟಿಸ್ ಇಂದಾನೇ ಬರೋದು, ಗ್ಯಾಸ್ ಟ್ರಬಲ್ ಅದರಿಂದಾನೇ ಬರುತ್ತೆ. ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಇರ್ಬೋದು, ಅಥವಾ ಮೂತ್ರ ಸೋಂಕು ಇರ್ಬೋದು, ಹೀಗೆ ಸಾಮಾನ್ಯವಾಗಿ ಹೊಟ್ಟೆ ನೋವು ಬರುವಂತ ಕಾರಣಗಳು. ನಮ್ಮ ಹಾಸನದಲ್ಲಿ ಹೆಚ್ಚಾಗಿ ಯಾವ್ಯಾವ ಕಾರಣದಿಂದ ಹೆಚ್ಚಾಗಿ ಹೊಟ್ಟೆ ನೋವು ಕಾಣಿಸ್ಕೋಬಹುದು ಸರ್? ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಸಾಮಾನ್ಯವಾಗಿ ಮೂತ್ರ ಸೋಂಕು ಅಥವಾ ಮೂತ್ರದ ಸಂಬಂಧಪಟ್ಟ ಕಲ್ಲುಗಳಾಗಿರ್ಬಹುದು, ಕಿಡ್ನಿಯಲ್ಲಿ ಕಲ್ಲುಗಳಾಗಿರಬಹುದು, ಅಥವಾ ಗ್ಯಾಸ್ ಟ್ರಬಲ್, ಹಾಗೆ ಹರ್ನಿಯಾ ಅಂತ ಸಹ ಕರೀತವೆ ಹೊಟ್ಟೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ರೈತಾಪಿ ವರ್ಗದ ಜನ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಶ್ರಮವಹಿಸಿ ಕೆಲಸ ಮಾಡೋದ್ರಿಂದ ಈ ಸಮಸ್ಯೆಗಳು ನಮ್ಮಲ್ಲಿ ಸಾಮಾನ್ಯವಾಗಿ ಹೊಟ್ಟೆ ವಿಚಾರವಾಗಿ ಕಂಡು ಬರುತ್ತೆ. ಸರ್, ಇವಾಗ ಏನಾಗ್ತಿದೆ ಅಂದ್ರೆ ಹೊಟ್ಟೆ ನೋವು ಬಂದ ತಕ್ಷಣ ಪೇನ್ ಕಿಲ್ಲರ್ ತಗೊಳ್ಳೋದು ಅಥವಾ ಟ್ಯಾಬ್ಲೆಟ್ಸ್ ನ ತಗೊಬಿಡೋದು, ಅಥವಾ ಡಾಕ್ಟರ್ಸ್ ಗೆ ತೋರಿಸಿದ್ರೆ ಆಯ್ತು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆತರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸರ್? ಪೇನ್ ಕಿಲ್ಲರ್ ಅದು ಬಹುಮುಖ್ಯವಾದ ಒಂದು ಔಷಧಿ. ಪ್ರತಿ ನೋವಿಗೂ ಪೇನ್ ಕಿಲ್ಲರ್ ರಾಮಬಾಣ ಅಂತ ಜನ ಅನ್ಕೊಂಡ್ಬಿಡ್ತಾರೆ. ಕೈಕಾಲು ನೋವಿಗೆ ಕೆಲವು ವಿಷಯದಲ್ಲಿ ಕೆಲಸ ಮಾಡಬಹುದು, ಬಟ್ ಹೊಟ್ಟೆ ವಿಚಾರವಾಗಿ ದಯವಿಟ್ಟು ಈ ಪೇನ್ ಕಿಲ್ಲರ್ಸ್ ತಗೋಬೇಡಿ. ಪ್ಯಾರಾಸಿಟಮಾಲ್ ಆಗಿರ್ಬೋದು, ಡೈಕ್ಲೋಫಿನಾಕ್ ಆಗಿರಬಹುದು, ಅಥವಾ ಇತರೆ ಯಾವುದೇ ಪೇನ್ ಕಿಲ್ಲರ್ಗಳು ಸಾಮಾನ್ಯವಾಗಿ ಅವನ್ನ ನಮ್ಮ ಸಮಸ್ಯೆಯನ್ನು ಮರೆಮಾಚುತ್ತೆ. ಗ್ಯಾಸ್ ಟ್ರಬಲ್ ಆಗಿರಬಹುದು, ಆಗ ಗ್ಯಾಸ್ ಟ್ರಬಲ್ ಜಾಸ್ತಿ ಆಗುತ್ತೆ ಹೊರತು ನಮಗೆ ಅದು ಕಮ್ಮಿ ಆಗುದಿಲ್ಲ. ಅಥವಾ ಇತರೆ ಸಮಸ್ಯೆ ಇರ್ಬೋದು, ಈಗ ಅಪೆಂಡಿಕ್ಸ್ ಇರ್ಬೋದು, ಅಥವಾ ಹರ್ನಿಯಾ ಇರ್ಬೋದು, ಅಥವಾ ಇತರೆ ಯಾವುದೇ ಸಮಸ್ಯೆ ಆ ತಾತ್ಕಾಲಿಕವಾಗಿ ನಿಮಗೆ ಆ ನೋವನ್ನ ಮರೆಮಾಚುತ್ತೆ ಹೊರತು ಮೂಲ ಸಮಸ್ಯೆಯನ್ನ ನಿವಾರಣೆ ಮಾಡೋದೇ ಇಲ್ಲ. ಆಗೇನಾಗತ್ತೆ, ಜನ 1 ಅಥವಾ 2 ದಿನಕ್ಕೆ ನೋವು ಕಮ್ಮಿ ಆಗಿದೆಲ್ಲ ಅನ್ನೋ ಭ್ರಮೆಯಲ್ಲಿ ಇರ್ತಾರೆ ಹೊರತು ಆ ಮೂಲ ಕಾರಣವನ್ನು ಅವರು ಪರಿಹಾರ ಮಾಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ಅದು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ. ಅದು ದಯವಿಟ್ಟು ಈ ಪೇನ್ ಕಿಲ್ಲರ್ಸ್ ಅನ್ನು ಹೊಟ್ಟೆ ವಿಚಾರವಾಗಿ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ಸರ್, ಇವಾಗ ನೀವು ಹೊಟ್ಟೆ ನೋವಿನ ಕಾರಣನ ತಿಳ್ಕೊಳ್ಳೋದಕ್ಕೆ ಯಾವ ಪರೀಕ್ಷೆನ ಮಾಡ್ತೀರಾ? ಈಗ ಹೊಟ್ಟೆ ನೋವು ಬಂತು ಅಂದ ತಕ್ಷಣ ಈಗ ಸಾಮಾನ್ಯವಾಗಿ ನಾವು ಪೇಷಂಟ್ ಹತ್ರ ಕೂಲಂಕುಷವಾಗಿ ಅದ್ರ ಬಗ್ಗೆ ಮಾತಾಡ್ತೇವೆ. ಯಾವ ಜಾಗದ ಹೊಟ್ಟೆಯಲ್ಲಿ ನಿಮಗೆ ಜಾಸ್ತಿ ನೋವು ಬರ್ತಾ ಇದೆ, ಯಾವ ರೀತಿ ನೋವು ಬರ್ತಾ ಇದೆ, ಎಷ್ಟು ದಿನದಿಂದ ಬರ್ತಾ ಇದೆ, ಹೀಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೇವೆ. ಅಥವಾ ಮುಂಚೆ ಏನಾದ್ರು ಆಪರೇಷನ್ ಏನಾದ್ರು ಮಾಡಿಸ್ಕೊಂಡಿದ್ದೀರಾ, ಅದ್ರದ್ದು ಭಾಗವಾಗಿಯೇ ಹೊಟ್ಟೆ ನೋವಿದೆಯಾ ಅಥವಾ ಬೇರೆ ಸಮಸ್ಯೆ ಇದೆಯಾ ಅಂತ ಹೇಳಿ. ಹಾಗೆ ನಂತರ ಪೇಷಂಟ್ ಅನ್ನು ಮುಟ್ಟಿ ಪರೀಕ್ಷೆ ಮಾಡ್ತೇವೆ. ಹೊಟ್ಟೆಯನ್ನು ಮುಟ್ಟಿ ಪರೀಕ್ಷೆ ಮಾಡ್ಬೇಕಾಗಿ ಬರುತ್ತೆ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಕರಿತೇವೆ. ನಂತರ ಇತರೆ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಸ್ಕ್ಯಾನಿಂಗ್ ಆಗಿರ್ಬೋದು, ಅಲ್ಟ್ರಾಸೌಂಡ್, CT ಸ್ಕ್ಯಾನ್ ಬರುತ್ತೆ, ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಹೀಗೆ ಇತರೆ ಪರೀಕ್ಷೆಗಳು ಬರುತ್ತೆ. ಹಾಗೆ ಇನ್ನು ಕೆಲವು ಮುಂದಿನ ಹಂತವಾಗಿ ಎಂಡೋಸ್ಕೋಪಿ ಅಂತ ಕರಿತೇವೆ. ಅಂದ್ರೆ ಬಾಯಿ ಮುಖಾಂತರವಾಗಿ ಅಪರ್ಜಿಯ ಎಂಡೋಸ್ಕೋಪಿ, ಇಲ್ಲ ಮೋಷನ್ ಮಾಡುವ ಜಾಗದ ಮುಖಾಂತರವಾಗಿ ಕೊಲ್ನೋಸ್ಕೋಪಿ ಅಂತ ಕರಿತೇವೆ. ಸೊ ಇದೆಲ್ಲ ಪರೀಕ್ಷೆಗಳು ರೋಗವನ್ನು ಪತ್ತೆ ಮಾಡ್ಲಿಕ್ಕೋಸ್ಕರ ನಾವು ಉಪಯೋಗವನ್ನು ಮಾಡ್ತೇವೆ. ಸರ್, ಇವಾಗ ಎಲ್ಲಾ ಹೊಟ್ಟೆ ನೋವನ್ನು ಸರ್ಜರಿ ಮಾಡ್ಬೇಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಎಲ್ಲಾ ನೋವಿಗೂ ಶಸ್ತ್ರಚಿಕಿತ್ಸೆ ಪರಿಹಾರ ಅಲ್ಲವೇ ಅಲ್ಲ. ಸುಮಾರು ರೋಗಗಳಿಗೆ ಔಷಧಿ ಮುಖಾಂತರ ಅಥವಾ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಂತೇವೆ, ಅದರ ಮುಖಾಂತರವಾಗಿ ಅದನ್ನು ಗುಣಪಡಿಸ್ಕೋಬಹುದು. ಬಟ್ ಕೆಲವು ಸಮಸ್ಯೆಗೆ ಶಸ್ತ್ರಚಿಕಿತ್ಸೆ ಅತಿ ಅಗತ್ಯ. ಉದಾಹರಣೆಗೆ ನಾವು ಅಪೆಂಡಿಕ್ಸ್ ಸೋಂಕು ಇರ್ಬೋದು, ಅಥವಾ ಪಿತ್ತಕೋಶದಲ್ಲಿ ಬಹಳಷ್ಟು ದೊಡ್ಡದಾಗಿ ಕಲ್ಲುಗಳು ಬೆಳೆದು ಅದರದ್ದು ಇನ್ಫೆಕ್ಷನ್ ಆಗಿ ಸಮಸ್ಯೆ ಕೊಡ್ತಾ ಇರ್ಬೋದು, ಅಥವಾ ಹೊಟ್ಟೆಯಲ್ಲಿ ಅಲ್ಸರ್ ಬೆಳ್ಕೊಂಡು ಅದು
ಕರಳನ್ನು ತೂತು ಮಾಡಬಹುದು. ಹೀಗೆ ಸುಮಾರು ವಿಷಯಗಳು ಬರುತ್ತೆ. ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲೇಬೇಕಾಗತ್ತೆ. ಅಥವಾ ಹರ್ನಿಯಾ ಕೂಡ, ಈಗ ನಮ್ಮ ರೈತಾಪಿ ಜನದಲ್ಲಿ ಹರ್ನಿಯಾ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ಹರ್ನಿಯಾಗೂ ಕೂಡ ಕೆಲವು ಹರ್ನಿಯಾಗೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾಗತ್ತೆ. ಬಟ್ ಸುಮಾರು ವಿಷಯಗಳಿಗೆ ಮಾತ್ರೆ ಮತ್ತು ನಾವು ನಮ್ಮ ಆಹಾರ ಪದ್ಧತಿಯಲ್ಲೇ ಅದನ್ನ ಸರಿಪಡಿಸ್ಕೋಬಹುದು. ಸರ್, ಈಗ ಹೊಟ್ಟೆ ನೋವೇ ಬರ್ದೇ ಇರೋ ತರ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಹೇಗೆ? ಬರ್ದೇ ಇರ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಕೆಲವು ವಿಷಯಗಳನ್ನ ಮಾಡ್ಬೋದು. ಅಂದ್ರೆ ಆಹಾರ ಪದ್ಧತಿಯನ್ನ ಸರಿ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಯಾವುದೋ ಟೈಮಿಗೆ ನಾವು ಊಟ ಮಾಡುವಂಥದ್ದು, ತಿಂಡಿ ತಿನ್ನುವಂಥದ್ದು, ಅಥವಾ ಲಿಮಿಟ್ ಇಲ್ಲದೆ ಜಾಸ್ತಿ ತಿನ್ನೋದು ಅಥವಾ ಕಮ್ಮಿ ತಿನ್ನುವಂಥದ್ದು, ಅಥವಾ ಒಂದೇ ವಿಷಯವನ್ನು ಜಾಸ್ತಿಯಾಗಿ ತಿನ್ನುವಂಥದ್ದು. ಅಂದ್ರೆ ಆಹಾರದ ಮೇಲೆ ನಮ್ಮ ನಿಗಾವೇ ಇಲ್ಲ, ಗಮನವೇ ಇಲ್ಲದೆ ಊಟ ಮಾಡುವಂಥದ್ದು. ಅಥವಾ ಎರಡನೇದು, ನೀರನ್ನು ಬಹಳ ಕಮ್ಮಿ ಕುಡಿತಾರೆ ಜನ. ಅಟ್ಲೀಸ್ಟ್ ಒಂದು ಮಿನಿಮಮ್ 3 ರಿಂದ 4 ಲೀಟರ್ ಆದ್ರೂ ದಿನಕ್ಕೆ ನೀರನ್ನು ಕುಡಿಯುವಂಥದ್ದು. ಮತ್ತೆ ತರಕಾರಿ, ಸೊಪ್ಪು, ಹಣ್ಣುಗಳು ಏನು ಸಿಗುತ್ತೆ ನಮ್ಮ ಪ್ರಕೃತಿಯಲ್ಲಿ ಅದನ್ನು ಹೆಚ್ಚಾಗಿ ಸೇವನೆ ಮಾಡುವಂಥದ್ದು. ಮತ್ತೆ ಒಳ್ಳೆ ನಿದ್ದೆ, ಇವೆಲ್ಲ ಅತಿ ಮುಖ್ಯವಾದ ಅಂಗ. ಹಾಗೆ ವ್ಯಾಯಾಮಗಳು ಸಹ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಇದೆಲ್ಲ ಲಿಮಿಟ್ ಅಲ್ಲಿ ಮಾಡಿದಾಗ, ಪ್ರತಿಯೊಂದು ವಿಷಯವನ್ನು ಒಂದು ಶಿಸ್ತಲ್ಲಿ ಲಿಮಿಟ್ ಅಲ್ಲಿ ಮಾಡಿದಾಗ ಸಾಮಾನ್ಯವಾಗಿ ನಾವು ಒಂದು 70 ರಿಂದ 80% ಹೊಟ್ಟೆಯ ರೋಗಗಳನ್ನು ಅಥವಾ ಸೋಂಕನ್ನು ಕಮ್ಮಿ ಮಾಡಬಹುದು. ಇನ್ನೊಂದು 20-30 ನಮ್ಮ ಕೈಯಲ್ಲಿ ಇರೋದೇ ಇಲ್ಲ. ಅದು ಈಗ ನಾವೆಲ್ಲರೂ ಹೋಟ್ಲಲ್ಲಿ ಊಟ ಮಾಡಿದ್ವಿ, ಎಲ್ಲ ಹೊರಗಡೆ ಫಂಕ್ಷನ್ ಊಟ ಮಾಡಿದ್ವಿ, ಆ ಸೋಂಕು ಬಂದೇ ಬರುತ್ತೆ. ಅದನ್ನ ನಾವು ತಡೆಗಟ್ಟಲಿಕ್ಕೆ ಆಗಲ್ಲ. ಬಟ್ ಈ ವಿಚಾರವಾಗಿ ನಾವು ಸುಮಾರಾಗಿ ಹೊಟ್ಟೆಯ ಸಂಬಂಧಿತ ರೋಗಗಳನ್ನು ತಡೆಗಟ್ಟಬಹುದು. ಸರ್, ಕೊನೆಯದಾಗಿ ಏನಾದ್ರು ಜನರಿಗೆ ಏನಾದ್ರು ಸಂದೇಶನ ಕೊಡ್ತೀರಾ ಅಂತ ಹೇಳಿದ್ರೆ ಏನ್ ಕೊಡ್ತೀರಾ? ಖಂಡಿತವಾಗ್ಲು ಶಸ್ತ್ರಚಿಕಿತ್ಸಾ ತಜ್ಞನಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಹೊಟ್ಟೆ ನೋವನ್ನು ಸಣ್ಣದಾಗಿ ನೋಡ್ಕೊಂಡ್ಬಿಟ್ಟು ಇಲ್ಲ ಮೆಡಿಕಲ್ ಹೋಗ್ಬಿಟ್ಟು ಮಾತ್ರ ನುಂಗ್ದೆ, ಓಮಿ ಮಾತ್ರ ನುಂಗ್ದೆ, ಪ್ಯಾಂಟಾಪ್ ಮಾತ್ರ ನುಂಗ್ದೆ ಅಂತ ಹೇಳಿ ಮೆಡಿಕಲ್ ಮಾತ್ರ ನುಂಗ್ಬಿಟ್ಟು ಅದನ್ನ ದಯವಿಟ್ಟು ಅಲ್ಲೇ ಬಿಡಬೇಡಿ. ವೈದ್ಯರನ್ನು ಸಂಪರ್ಕಿಸಿ, ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಸಣ್ಣದಾಗಿದ್ದಾಗಲೇ ಅದನ್ನ ಮೊಟಕುಗೊಳಿಸಿ, ದೊಡ್ಡದಾದ್ಮೇಲೆ ಶಸ್ತ್ರಚಿಕಿತ್ಸೆ ಮಾಡಬೇಕಾದ ಅವಶ್ಯಕತೆ ತನಕ ಹೋಗಬೇಡಿ. ವೈದ್ಯರು ಏನ್ ಹೇಳ್ತಾರೆ ಅದನ್ನ ದಯವಿಟ್ಟು ಪರಿಪಾಲನೆ ಮಾಡಿ. ಉತ್ತಮವಾದ ಆಹಾರವನ್ನು ತಗೊಂಡ ಊಟವನ್ನು ಮಾಡಿ, ವ್ಯಾಯಾಮವನ್ನು ಮಾಡಿ ಮಿತವಾಗಿ, ಹಾಗೂ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ತುಂಬಾ ಅದ್ಭುತವಾಗಿ ಜನರಿಗೆ ಅರ್ಥ ಆಗೋ ತರ ಎಲ್ಲಾನು ಹೊಟ್ಟೆ ನೋವಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು.